ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲೋಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸಹ ಪ್ರೀತಿಯ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ತುಂಬ ಚೆನ್ನಾಗಿದ್ದೀವಿ. ವಿಶೇಷವಾದ ಒಂದು ವಿಡಿಯೋದೊಂದಿಗೆ ಬಂದಿದ್ದೀನಿ. ಇದೇ ಡ್ರೆಸ್ಸಲ್ಲಿ ಮತ್ತೊಂದು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ. ನಾಳೆನ ಆತ್ಮಲೋಕದ ಒಂದು ಕನೆಕ್ಷನ್ ವಿಡಿಯೋನು ಸಹ ಇವತ್ತಿನ ಒಂದು ವೆಲ್ಕಮ್ ಮತ್ತು ಎಂಡ್ನ ಈ ಸ್ಯಾರಿಲೇ ನಾನು ಮಾತಾಡಿದ್ದೀನಿ. ಆ ವಿಡಿಯೋ ನಾಳೆ ನೋಡಿ. ಮತ್ತು ನಾಳೆ ಗುರುವಾರ ಆಗಿರೋದ್ರಿಂದ ನನ್ನ ಅಂತರಂಗ ದೈವ ಗುರುರಾಯರ ವಿಶೇಷವಾದ ಒಂದು ವಿಡಿಯೋನ ನಿಮ್ಮ ಮುಂದೆ ತರಬೇಕು ಅಂತ ಹೇಳಿ ಇವತ್ತಿನ ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ. ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಿದ್ದಂಥ 2022ರಿಂದನೂ ವೀಕ್ಷಣೆ ಮಾಡಿ ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಒಂದು ವಿಶೇಷವಾದ ಅನುಷ್ಠಾನನ ಮಾಡಿ ಅವ್ರಿಗೆಷ್ಟು ಒಳ್ಳೆಯದಾಯಿತು ಅನ್ನೋದನ್ನು ನನ್ನ ಜೊತೆ ಮಾತಾಡ್ತಾ ಇದ್ದಾಗ ಒಂದು ರೆಕಾರ್ಡ್ಗೆ ನನ್ನ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಆ ರೆಕಾರ್ಡನ್ನು ನಿಮ್ಮ ಮುಂದೆ ಇವಾಗ ಶೇರ್ ಮಾಡ್ತೀನಿ. ಅವ್ರ ಮಾತನ್ನು ಕೇಳ್ಕೊಂಡು ಬನ್ನಿ. ತುಂಬ ರಿಕ್ವೆಸ್ಟ್ ಅನ್ನೊಂದು ಗುರುವಾರ ಬಾಲಗಣಪತಿ ಮುಡುಪು ಮತ್ತೊಮ್ಮೆ ಹೇಳಿ ಅನ್ನೋವಂಥ ಒಂದು ರಿಕ್ವೆಸ್ಟ್ ನನಗೆ ಬಂದಿರೋದ್ರಿಂದ ಸಂಕ್ಷಿಪ್ತವಾಗಿ ಹೇಳ್ತೀನಿ. ನಾಳೆ ನೀವು ಪ್ರಾರಂಭನ ಖಂಡಿತ ಮಾಡ್ಕೊಳ್ಳಿ. ವಿಶೇಷವಾದ ಫಲನ ರಾಯರ ಅನುಗ್ರಹದೊಂದಿಗೆ ಪಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಆ ಹೆಣ್ಮಗಳಿಗೆ ಆದಂಥ ಅನುಭವವನ್ನು ನನ್ನ ಜೊತೆ ಹೇಳ್ಕೊಂಡಿದ್ದಾರೆ. ಆಡಿಯೋ ಕ್ಲಿಪ್ಪಿಂಗ್ಸ್ ಕೇಳಿದ್ಮೇಲೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ತಿಳಿಸಿ, ಆಯಿತಾ? ಬನ್ನಿ, ತಡ ಮಾಡೋದು ಬೇಡ, ಕೇಳ್ಕೊಂಡು ಬನ್ನಿ. ಬಟ್ ನಿಮ್ಮ ಯೂಟ್ಯೂಬ್ ಚಾನಲ್ ನೋಡಿ ಲೈಫಲ್ಲಿ ನನಗೂ ಪವಾಡ ಆದ್ಮೇಲೆ ನಾನು ರಾಯರ್ ನಂಬಕ್ ಸ್ಟಾರ್ಟ್ ಮಾಡಿದ್ದು. ಹೌದಮ್ಮ, ನಿರ್ಮಲವಾದ ಭಕ್ತಿ, ಶುದ್ಧವಾದ ಆತ್ಮ ಎಲ್ಲಿರುತ್ತೋ ಅಲ್ಲಿ ರಾಯರ್ ಇರ್ತಾರೆ. ನಾನು ಇಲ್ಲಿ ಗುಲ್ಬರ್ಗದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಮ್ಮ. ಗುಲ್ಬರ್ಗನ? ಹಾ, ಖುಷಿ ಆಯ್ತು ನನಗೆ ನಮ್ಮ ಚಾನಲ್ ನ ನೋಡಿ ರಾಯರ್ನ ಆರಾಧನೆ ಮಾಡಕ್ ಶುರು ಮಾಡಿ ನಮ್ ಬದುಕ್ ಬದಲಾಯ್ತು ಅಂದ್ರೆ ಅದೆಷ್ಟು ಖುಷಿ ಆಗುತ್ತೆ ಅಂದ್ರೆ ಅದ್ ಹೇಳಕ್ಕೆ ಆಗಲ್ಲ ನನಗೆ. ಹೌದಮ್ಮ, ನಾನು ನಿಮ್ಮ ಹತ್ರ 2023ರಲ್ಲೇ ಮಾತಾಡಿದ್ದೀನಮ್ಮ. ಹೌದಾ? ಹಾ ಅಮ್ಮ. ನಮ್ಮ ಮಾಮಗೊಂದ್ ಜಾಬ್ ಬೇಕಾ ಅಮ್ಮ, ಪೂಜೆ ಹೇಳ್ಕೊಡಿ, ವ್ರತ ಹೇಳ್ಕೊಡಿ ಅಂತ ಹೇಳಿದೆ ಅಮ್ಮ. ಹೌದಾ? ನೀವು 9 ವಾರ ಹೇಳಿಕೊಟ್ಟಿದ್ರಿ, ಮಾಡ್ಲಕ್ ಹೇಳಿದ್ರಿ. ಮಾಡಿದೆ ಅಮ್ಮ. ನೀವ್ ಹೇಳ್ದಾಗೆ ವ್ರತನು ಮಾಡಿದೆ. ಕೈ ತೆಪ್ಪಗಿರೋ ಜಾಬ್ ಬಂದ್ ಮತ್ತೆ ಕೈನು ಸೇರಿತ ಅವ್ರಿಗೆ. 4 ಜಾಬು ಇದ್ದಿದ್ದು ಅಮ್ಮ. ಸಿವಿಲ್, ಇದು PSI, HK, ನಾನ್ HK 4ಕ್ಕೆ ಹೋಗಿದ್ದು ಅಮ್ಮ. ನೋಡಿ, 4ಕ್ಕೆ ಹೋಗಿದ್ದು ಅಂದ್ರೆ ಅವು ಬರೋದಿಲ್ಲ. ಈಗ ಅರ್ಧ ಬೇರೆ ಪೋಸ್ಟ್ನು ಬಿಡ್ತಾ ಇರ್ಲಿಲ್ಲ ಅಮ್ಮ ಅದು. ಹಾಗಾಗಿ ಲಾಸ್ಟಿಗೆ ನಾವೆಲ್ಲ ಹೋಪೇ ಕಳ್ಕೊಂಡಿದವಮ್ಮ. ಕೈ ತೆಪ್ಪಿ ಹೋಯ್ತು ಬಿಡು, ಏನು ಮಾಡಕ್ ಆಗಲ್ಲ ಇವಾಗ. ಅದೆಲ್ಲ ಗೌರ್ಮೆಂಟ್ ಇದೆ, ನಾವು ಹೋಗಿ ಏನ್ ಮಾಡಕ್ ಆಗುತ್ತೆ ಅಂತೇಳಿ ನೀವ್ ಹೇಳಿದ್ಮೇಲೆ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡ್ದಮ್ಮ. ಪೂಜೆ ಮಾಡಿ 1 ತಿಂಗಳೇ ಆಗಿತ್ತಮ್ಮ ಅಷ್ಟೇ. ನಾನು ವ್ರತ ಮಾಡಕತ್ತು. ನಿಜವಾಗ್ಲು ರಾಯರ್ ನೆನ್ಸ್ಕೊಂಡು ರಾಯರ್ ಸಾಕ್ಷಿಯಾಗಿ ಹೇಳ್ತಾ ಇದೀನಮ್ಮ. ಒಂದ್ಸಲ ನನಗೆ ಬಾಳ ಅಂದ್ರೆ ಬಾಳ ಬೇಜಾರಾಗಿತ್ತು. ಎಷ್ಟು ಇದ್ ಮಾಡಿದ್ರು ಯಾವ್ದು ಆಗ್ಲಿಲ್ಲ, ಕೈ ತೆಪ್ಪ ಹೋಗಿತ್ತು ಅಂತೇಳಿ ಅತ್ಕೋತ ಮಲ್ಕೊಂಡಿದ್ದೆ ನಾನು. ಬೇಜಾರಾಗಿ ಅಮ್ಮ. ಅರ್ಧ ಬೇರೆ ಮನೇಲೆಲ್ಲ ಮದ್ವಿ ಬಗ್ಗೆ ಮಾತಾಡ್ತಾ ಇದ್ರು. ನಾನು ನಿಮ್ ಅಮ್ಮನ ಹತ್ರ ಏನಮ್ಮ ಮುಚ್ಚುಮರೆ ನನಗೆ. ನಾನು ಅನ್ಕೊಂಡು ಎಸಿಂದ ಮಲ್ಕೊಂಡಿದ್ದಮ್ಮ. 3:30 ಆಗಿತ್ತಮ್ಮ ಈ ಕನ್ಸ್ ಬಿದ್ದಾಗ. ಬೆಳಗಿನ ಜಾವ ನೀವ್ ಬಂದ್ಗೆಸಿಂದು ಯಾಕೆ ಅಳ್ತಾ ಇದ್ದೀಯಮ್ಮ, ಏನಾಯ್ತು ಅಂತ ಕೇಳಿದ್ರಮ್ಮ. ನಾನು ಎಲ್ಲಾನು ನಡ್ದಿದ್ ಎಲ್ಲಾನು ಹೇಳಿದೀನಿ. ವ್ರತ ಆಯ್ತು, ಎಲ್ಲ ಆಯ್ತು. ಇವಾಗ ಮನೇಲಿ ಮಹಾರಾಜ್ ಬಗ್ಗೆ ಮಾತಾಡ್ತಿದಾರೆ. ನನ್ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಮ್ಮ ಅಂತ. ಅವಾಗ ನೀವೇ ಹೇಳಿದ್ರಮ್ಮ, ಯಾವ್ದು ಕೈ ತೆಪ್ಪು ಹೋಗಿದೆ ನೋಡು, ಅದು ಬಂದು ನಿನ್ ಕೈ ಸೇರತ್ತೆ ಅಂತ. ಮಂತ್ ಕೂಡ ಹೇಳಿದ್ರಮ್ಮ. ನನಗ್ ಈಗ್ಲೂ ಮೈ ಎಲ್ಲ ಜುಮ್ ಅನ್ನತ್ತೆ ನೆನ್ಸ್ಕೊಂಡ್ರೆ. ಡಿಸೆಂಬರ್ ಎಂಡಿಂಗು ಯಾವ್ದು ಕೈ ಸೇರಿ ಹೋಗಿದ್ದು, ಅದು ಕೈ ತೆಪ್ಪು ಹೋಗಿದ್ದು ಅಂತ ಇಷ್ಟೊಂದು ಅಳ್ತಾ ಇದೀಯೋ, ಅದು ಬಂದ್ ನಿನ್ ಕೈ ಸೇರತ್ತೆ ಅಂತ ಹೇಳಿ. ಆಮೇಲೆ ನಾನ್ ಸಡನ್ಲಿ ಹೆಚ್ಚಿರದ ನೋಡಿದಾಗ ಟೈಮ್ ನೋಡ್ಗೆಸಿಂದ ಸ್ವಲ್ಪ ನೀರ್ ಕುಡಿದ್ ಮಲ್ಕೊಂಡೆ. ಇದೇನ್ ಕೆನ್ಸ್ ಬಿಡು, ನನ್ಸಾಗಲ್ಲ, ಏನೋ ಬಿದ್ದಿರ್ಬೋದು ಅಂತ. ಈ ತರ ನಾನು ಅದ್ರ ಬಗ್ಗೆನು ಯೋಚನೆನೂ ಮಾಡಿದ್ದಿಲ್ಲಮ್ಮ. ನನ್ ಪಡಿನ ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದಿದ್ದ. ಡಿಸೆಂಬರ್ ಎಂಡಿಗೆ ಒಂದು ಕಾಲ್ ಬಂದಿತ್ತಮ್ಮ ಅವ್ರಿಗೆ. ನಾನ್ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಕಾನ್ಫರೆನ್ಸ್ ದಲ್ಲೇ ತಗೊಂಡಿದ್ರು ಅವರು. ನಾವು SP ಆಫೀಸ್ ಇಂದ ಕಾಲ್ ಮಾಡ್ತಾ ಇದ್ದೀವಿ, ನಿಮ್ಗೆ ಆಲ್ರೆಡಿ ಸಿವಿಲ್
ಪೊಲೀಸ್ ಆಗೈತಿ, ನೀವ್ ನಾಳೆನೆ ಗುರುವಾರ ಐತಲ್ಲ, ನಾಳೆನೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮೆಡಿಕಲ್ ಎರಡು ಇದೆ ಬನ್ನಿ ಅಂತ. ನಂಬಕ್ಕೆ ಆಗಿರ್ಲಿಲ್ಲಮ್ಮ ನಮ್ಗೆ. ನೋಡಮ್ಮ. ನನ್ಗೆ ಹೆಂಗ್ ಅನಿಸ್ತಾ ಇದೆ ಗೊತ್ತಾ ನಿಮ್ಗೆ, ಆ ಕ್ಷಣ ನೀವ್ ಹೆಂಗ್ ಅಂದಿರ್ಬೇಕು. ನಿಜವಾಗ್ಲೂ ನನಗ ಅವಾಗ ಕನ್ಸು ನೆನ್ಪಾಗಿತ್ತಮ್ಮ. ಡಿಸೆಂಬರ್ ಎಂಡಿಂಗ್ ಅಂತ ಮಂತ್ ಕೂಡ ಹೇಳಿದ್ರಲ್ಲ ಅಂತ ನನಗ ಅವಾಗ ತಿಳಿದು ರಾಯರ್ ಅಂದ್ರೆ ನನಗೆ ಹೆವಿ ಹುಚ್ಚಮ್ಮ. ನೋವಿರ್ಲಿ ಖುಷಿ ಇರ್ಲಿ, ನಾ ರಾಯರ ಹತ್ರನೇ ಹೇಳ್ಕೊತೀನಿ. ಹೌದು, ಅವರು ಕಲಿಯುಗದಲ್ಲಿ ಆಪತ್ ಬಾಂಧವರು, ಕಾಮಧೇನುಗಳು ಅಂದ್ರೆ ಅದು ನಮ್ಮ ರಾಯರೇ. ಹೌದಮ್ಮ. ಅದಾದ್ಮೇಲೆ ಎಲ್ಲ ಅವ್ರು ಆರ್ಡರ್ ಕಾಪಿ ಆಯ್ತು, ಎಲ್ಲಾನು ಆಯ್ತು. ಈಗ ಆಲ್ರೆಡಿ ಅವ್ರು ಟ್ರೈನಿಂಗ್ ಮುಗಿಸ್ಕೊಂಡ್ ಬಂದಿದಾರಮ್ಮ. ಸ್ನೇಹಿತರೆ ಕೇಳಿದ್ರಲ್ವಾ, ಪುಟ್ಟದಾದ ಒಂದು ಕ್ಲಿಪ್ಪಿಂಗ್ಸ್ನ ರೆಕಾರ್ಡ್ಗಿಟ್ಟಿದ್ದಂಥದ್ದನ್ನು ನಿಮ್ಮ ಮುಂದೆ ನಾನು ಶೇರ್ ಮಾಡಿಕೊಂಡೆ. ನೋಡಿ, ನಂಬಿಕೆನೇ ರಾಯರು. ನಂಬಿದವ್ರನ್ನ ಅವ್ರು ಎಂದೂ ಕೈ ಬಿಡೋದಿಲ್ಲ. ನೋಡಿ, ಆ ಹೆಣ್ಮಗಳ ಬದುಕಿನಲ್ಲಿ ನಡೆದಂತಹ ಆ ಪರಮಾದ್ಭುತ ಒಂದು ಅನುಭವ, ಮಹಿಮೆನ ಯಾವ ರೀತಿ ಹೇಳಿಕೊಂಡ್ರು ಕೇಳಿದ್ರಲ್ವ. ಆದ್ದರಿಂದ ರಾಯರಿದ್ದಾರೆ, ಅವರ ಒಂದು ಅನುಗ್ರಹ ಪ್ರತಿಯೊಬ್ಬರಿಗೂ ದೊರಕುತ್ತೆ. ನಿಧಾನ ಆದರೂ ಕೂಡ ದುಪ್ಪಟ್ಟು ಅನುಗ್ರಹ ಖಂಡಿತ ಮಾಡ್ತಾರೆ. ಆಡಂಬರಿಕೆ ಎಂದೂ ಕೂಡ ಮೊರೆ ಹೋಗಬೇಡಿ. ಭಕ್ತಿ, ಶ್ರದ್ಧೆ ಇಷ್ಟನ್ನು ಮಾತ್ರ ನಿಮ್ಮ ಮನಸ್ಸಿನಲ್ಲಿ ಮನದಾಳದಿಂದ, ಕರುಳಿಂದ ರಾಯರೇ ಎಂದು ಕರೀರಿ. ಖಂಡಿತ ನಿಮ್ಮ ಕರೆಗೆ ಹೋಗೊಡ್ತಾರೆ ನಮ್ಮ ರಾಯರು ಅಂತ ಹೇಳ್ಬೋದು. ಸ್ನೇಹಿತರೆ, ಎಲ್ಲರೂ ರಿಕ್ವೆಸ್ಟ್, 11 ಗುರುವಾರ ಬಾಲಗಣಪತಿ ಮುಡುಪು. ನಾನು ಇದನ್ನು ತುಂಬ ಬಾರಿ ಹೇಳಿದ್ದೀನಿ, ಮತ್ತೆ ಅದನ್ನೇ ನನಗೆ ಕೇಳ್ತಾ ಇದ್ದೀರಿ. ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲೇ ಪ್ರಾರಂಭ ಮಾಡ್ಕೊಳ್ಳಿ. ಮುಡುಪು ಹೇಗೆ ಕಟ್ಟಬೇಕು ಅಂತ ಕೇಳ್ತೀರಿ. ಮುಡುಪು ಅಂಗೈಯಷ್ಟಗಳ ಹಳದಿ ಬಟ್ಟೆ, 2 ಇದ್ದಿಲು, 3 ಸ್ಪೂನು ಕಪ್ಪು ಎಳ್ಳು ನೆನ್ಪಿಟ್ಕೊಳ್ಳಿ. ಇಷ್ಟನ್ನು ಮಾತ್ರ ಒಂದು ಹಳದಿ ಬಟ್ಟೆಯಲ್ಲಿ ಹಾಕಿ ಗಂಟು ಕಟ್ಟಿ ಒಂದೇ ಬಾರಿ ಕಟ್ಟೋದು. ನಿಮ್ಗೆ ಒಳ್ಳೆಯದಾಗೋವರೆಗೂ ಸಹ ಅದು ನಿಮ್ಮ ದೇವ್ರ ಮನೆಯಲ್ಲೇ ಇಟ್ಕೋಬೇಕು. ಒಂದು ಬಟ್ಲಲ್ಲಿ ಹಾಕಿ ರಾಯರ ಫೋಟೋ ಮುಂಭಾಗನಾದರೂ ಇಡಿ, ಇಲ್ಲ ಗಣಪತಿಯ ಫೋಟೋ ಇದೆ ಅಂದರೆ ಆ ಮುಂಭಾಗದಲ್ಲಾದರೂ ಸಹ ಇಟ್ಕೊಳ್ಳಿ. ವಾರನೂ ಕಟ್ಟಬೇಕು ಅಂತ ಏನಿಲ್ಲ. 11 ಗುರುವಾರ ಬಾಲಗಣಪತಿಗೆ ಒಂದು ಮುಡುಪು ಕಟ್ಟೋದು ಇಷ್ಟೇ. ನಿಮ್ಗೆ ಒಳ್ಳೆಯದಾದಮೇಲೆ ಸಂಕಲ್ಪದಲ್ಲಿ ಏನು ಹೇಳ್ಕೊಳಕ್ಕೆ ಹೇಳಿರ್ತೀನಿ ನೋಡಿ, ನಾನು ಸಂತಾನ ಪ್ರಾಪ್ತಿ ಯೋಗದಲ್ಲಿ ಏನೇ ದೋಷ ಇದ್ದರೂ ಸಹ ಪರಿಹಾರ ಮಾಡಿ ನನಗೆ ಸಂತಾನ ಪ್ರಾಪ್ತಿ ಯೋಗನ ಕೊಡಿ ಅಂತ ಕೇಳ್ಕೊಂಡಿರ್ತೀರಿ. ನಿಮ್ಗೆ ಒಳ್ಳೆಯದಾದಮೇಲೆ, ನಿಮಗೆ ಮಗು ಆದಮೇಲೆ ನಾನು ಬಾಲಗಣಪತಿ ಹೋಮನ ಮಾಡಿಸ್ತೀನಿ ಅಂತ ಹೇಳಿ ನೀವು ಸಂಕಲ್ಪ ಮಾಡ್ಕೊಂಡಿರಬೇಕು. ಮನೆಯಲ್ಲಾದರೂ ಮಾಡಿಸಿ, ಇಲ್ಲ ದೇವಸ್ಥಾನಗಳಲ್ಲಾದರೂ ಸಹ ಮಾಡಿಸ್ಬಹುದು. ಆ ಸಂಕಲ್ಪ ಮಾಡ್ಕೊಂಡಿರ್ತೀರಲ್ವ, ಒಳ್ಳೆಯದಾದ ಮೇಲೆ ಅದನ್ನು ನೀವು ಹೋಮಕ್ಕೆ ಹಾಕಬೇಕು. ಬಾಲಗಣಪತಿ ಹೋಮ ಮಾಡಿಸ್ತೀರಲ್ಲ, ಆ ಹೋಮಕ್ಕೆ ನೀವು ಕಟ್ಟಂತಹ ಮುಡುಪನ್ನ ಹೋಮಕ್ಕೆ ಹಾಕಬೇಕು. ಅಲ್ಲಿವರೆಗೂ ಸಹ ನಿಮ್ಮ ದೇವ್ರ ಮನೆಯಲ್ಲಿ ಅದನ್ನು ಇಡುವಂಥದ್ದನ್ನು ಮಾಡ್ಕೊಳ್ಳಿ. ಇನ್ನು ರಾಯರ ವ್ರತ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆಯಲ್ವ. ಬ್ರಾಹ್ಮಿ ಮುಹೂರ್ತದಲ್ಲಿ ಶುರು ಮಾಡ್ಕೊಳ್ಳಿ. ತುಪ್ಪದ ದೀಪ ಹಚ್ಚಿ ರಾಯರಿಗೆ ತುಳಸಿ ಗಂಧ ಲೇಪನ ಮಾಡಿ, ತುಳಸಿ ಅರ್ಪಣೆ ಮಾಡಿ, ಶಕ್ತಿ ಅನುಸಾರ ನೀವು ಥರದ ಹೂಗಳು ಕೂಡ ಹಾಕಿ, ಖಂಡಿತ ಹಾಕಿ ತುಪ್ಪದ ದೀಪ ಹಚ್ಚಿ ನಿಮ್ಮ ಶಕ್ತಿ ಅನುಸಾರ ನೈವೇದ್ಯ ಇಟ್ಟು, ಇದನ್ನೇ ಇಡಬೇಕು ಅಂತ ಏನಿಲ್ಲ. ನಿಮ್ಮ ಶಕ್ತಿ, ನಿಮ್ಮ ಮನೆಯಲ್ಲಿ ಹಾಲು ಸಕ್ಕರೆ ಇದೆ ಅಂದರೆ ಹಾಲನ್ನು ಕಾಯಿಸಿ ಸಕ್ಕರೆನ ಹಾಕಿ ಇಡುವಂಥದ್ದನ್ನು ಮಾಡಿ, ಸ್ವಲ್ಪ ಸಮಯ ಬಿಟ್ಟಾದಮೇಲೆ, ಒಂದು ಅರ್ಧ 1 ಅವರ್ ಬಿಟ್ಟಾದಮೇಲೆ ಯಾರು ವ್ರತನ ಆಚರಣೆ ಮಾಡ್ತಿರೋ ಅವರೇ ಅದನ್ನು ಪ್ರಸಾದವಾಗಿ ತಗೊಳ್ಳಿ. ಉಪವಾಸ ಇರಬೇಕು. ಆದಷ್ಟು ಆ ದಿನ ಹೊರಗಡೆ ಏನೂ ಕೂಡ ತಿನ್ನೋದಕ್ಕೆ ಹೋಗಬೇಡಿ. ಸಾತ್ವಿಕ ಆಹಾರ ಒಂದು ಸಮಯ, ಮಧ್ಯಾಹ್ನ ತಗೊಳ್ಳಿ, ಇಲ್ಲಾಂದರೆ ರಾತ್ರಿ ತಗೊಳ್ಳಿ. ಈ ರೀತಿ ಒಂದು ಸಮಯ. ನೀರನ್ನು ಕುಡಿಬಾರ್ದ ಹಿಂಗೆಲ್ಲ ಹೇಳ್ತೀರಿ. ಖಂಡಿತ ನಿಮ್ಮ ಆತ್ಮಕ್ಕೂ ಕೂಡ ನೋವು ಮಾಡಿಕೊಂಡು ಯಾವುದೇ ಪೂಜೆ ಮಾಡಿ ಅಂತ ಹೇಳಿ ಭಗವಂತ ಹೇಳೋದಿಲ್ಲ. ನೀರನ್ನು ಕುಡಿದಂಗೆ ಏನು ಮಾಡಬೇಕು ಅನ್ನೋದೇನಿಲ್ಲ. ತಗೊಳ್ಳಿ, ನೀರು, ಜ್ಯೂಸ್ ತಗೊಳ್ಳಿ. ಆದಷ್ಟು ಈರುಳ್ಳಿ, ಬೆಳ್ಳುಳ್ಳಿ, ಅಕ್ಕಿಯಿಂದ ಮಾಡಿದಂಥ ಪದಾರ್ಥಗಳನ್ನ, ಮಾಂಸಾಹಾರನ ಆ ದಿನ ನಿಷಿದ್ಧ ಮಾಡ್ಕೊಳ್ಳಿ. ಜೊತೆಗೆ ವ್ರತಾಚರಣೆ ಮಾಡೋರು 11 ಗುರುವಾರ ಮುಗಿಯುವವರೆಗೂ ಸಹ ಯಾವುದೇ ಕಾರಣಕ್ಕೂ ಕೂಡ ಮಾಂಸಾಹಾರನ ತಿನ್ನಬಾರದು. ಈ ಏನು ನಿಯಮ ಇದೆಯೋ ಇದನ್ನು ಪಾಲನೆ ಮಾಡಿ 11 ಗುರುವಾರ ವ್ರತ, ಬಾಲಗಣಪತಿಗೆ ಮುಡುಪು ಕಟ್ಟುವಂಥದ್ದು ಇದನ್ನು ಮಾಡ್ಕೊಳ್ಳಿ. ಬುಧವಾರ ರಾತ್ರಿ, ಗುರುವಾರ, ಶುಕ್ರವಾರ ಈ 3 ದಿನ ಬಿಡಿ. ಆ ನಂತರ ನೀವು ಬ್ರಹ್ಮಚಾರಣ್ಯ ಪಾಲನೆ ಮಾಡಬೇಕು ಅಂತೇನಿಲ್ಲ. ಆ 3 ದಿನ ಅಷ್ಟೇ ನಿಯಮ ಪಾಲನೆ ಮಾಡ್ಕೊಳ್ಳಿ.
ಶುದ್ಧವಾಗಿ ಆತ್ಮಶುದ್ಧತೆಯಿಂದ ಖಂಡಿತ ಗುರುರಾಯರ ಒಂದು ಸೇವೆ ಮಾಡೋದರಿಂದ ಖಂಡಿತ ನಿಮಗೆ ಫಲ ಸಿಗುತ್ತೆ. ಅಷ್ಟೇ ಮುಖ್ಯವಾಗಿ ಗಣಪತಿ ಪ್ರಾರ್ಥನೆ, ನಿಮ್ಮ ಮನೆಯ ದೇವರ ಪ್ರಾರ್ಥನೆ, ಹಾಗೆ ಮುಖ್ಯ ಪ್ರಾಣದೇವರಾದ ಹನುಮಂತನಲ್ಲೂ ಸಹ ಪ್ರಾರ್ಥನೆನ ಸಲ್ಲಿಸಿ. ಇಷ್ಟಾಗಿರುತ್ತೆ 11 ಗುರುವಾರ ಬಾಲಗಣಪತಿ ಅನುಷ್ಠಾನ. ಇದನ್ನು ತುಂಬ ಬಾರಿ ಹೇಳಿದ್ದೀನಿ, ಯಾಕೆ ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಗೊತ್ತಿಲ್ಲ. ಇವತ್ತು ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ, ಆಯಿತಾ. 11 ಗುರುವಾರ ಮಾಡಬೇಕು. ಮೊದಲ ದಿನವೇ ಬಾಲಗಣಪತಿಗೆ ಮುಡುಪು ಕಟ್ಟಬೇಕು. ಆ ಮುಡುಪು ನಿಮ್ಗೆ ಒಳ್ಳೆಯದಾಗೋವರೆಗೂ ಸಹ ನಿಮ್ಮ ದೇವ್ರ ಮನೆಯಲ್ಲೇ ಇಟ್ಕೋಬೇಕು. ಬಾಲಗಣಪತಿ ಹೋಮ ಮಾಡಿಸ್ಬೇಕು. ನೀವು ತಾಯಿ ಆದಮೇಲೆ, ನಿಮಗೆ ಮಗು ಆದಮೇಲೆ ಬಾಲಗಣಪತಿ ಹೋಮ ಮಾಡಿಸಿ ಆ ಹೋಮಕ್ಕೆ ಆ ಗಂಟನ್ನು ನೀವು ಹಾಕುವಂಥದ್ದನ್ನು ಮಾಡ್ಕೊಳ್ಳಿ. ಒಮ್ಮೆ ಮಗುವಿನೊಟ್ಟಿಗೆ, ದಂಪತಿಗಳೊಟ್ಟಿಗೆ ಮಂತ್ರಾಲಯಕ್ಕೆ ಮಗುನ ಕರ್ಕೊಂಡೋಗಿ ನಿಮ್ಮ ಕೈಲಿ ಏನು ಶಕ್ತಿ ಇದೆಯೋ ಆ ಸೇವೆನ ಮಂತ್ರಾಲಯದಲ್ಲೂ ಸಹ ಮಾಡಿಕೊಂಡು ಬರುವಂಥದ್ದನ್ನು ಮಾಡ್ಕೊಳ್ಳಿ. ಇಷ್ಟಾಗಿತ್ತು ಗುರುರಾಯರ 11 ಗುರುವಾರದ ಬಾಲಗಣಪತಿಯ ಅನುಷ್ಠಾನ ಅಂತ ನಾನು ನಿಮಗೆ ಹೇಳಬಹುದು. ಎಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಅಕಸ್ಮಾತ್ ಇನ್ನೂ ಕನ್ಫ್ಯೂಸ್ ಇದೆ ಅಂದರೆ ಕಮೆಂಟ್ ಮಾಡಿ, ಅಲ್ಲಿ ಉತ್ತರ ಕೊಡ್ತೀನಿ. ಜೊತೆಗೆ ಹೇಳಬೇಕು ಅಂತಂದರೆ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲೇ ಶುರು ಮಾಡಿ ರಾಯರ ವ್ರತನ ಮುಟ್ಟಾಗ್ತೀವಿ. 11 ಗುರುವಾರ ಮಧ್ಯ ಮುಟ್ಟಾದಾಗ ಏನು ಮಾಡೋದು ಅಂತ ಹೇಳ್ತೀರಲ್ವ ಹೆಣ್ಮಕ್ಳು, ಇದನ್ನು ಪ್ರಶ್ನೆನ ಕೇಳ್ತೀರಿ. 5 ದಿನದ ನಂತರ ಮುಂದುವರಿಸಿ, ಅಂದರೆ 5 ದಿನದ ನಂತರ ಮತ್ತೆ ನೀವು ಅದನ್ನು ಲೆಕ್ಕಕ್ಕೆ ತಗೋಬಹುದು. ಈ ಗುರುವಾರ ಮಾಡಿರ್ತೀರಿ ಮೊದಲನೇ ಗುರುವಾರ, ನಾಳೆ ನಾಡ್ದು ನೀವು ಮುಟ್ಟಾಗ್ಬಿಟ್ರೆ ಮುಂದಿನ ಗುರುವಾರ ಮಾಡೋಕ್ಕಾಗಲ್ಲ ಅಲ್ವಾ. ನೆಕ್ಸ್ಟ್ ಗುರುವಾರ ಮಾಡ್ತೀರಿ ಅಂದರೆ ಅದು 2ನೇ ಗುರುವಾರವಾಗಿ ಮುಂದುವರಿಸಿ. 5 ದಿನ ಮಾತ್ರ ನಿಷಿದ್ಧ, ದೇವ್ರ ಮನೆ ಒಳಗಡೆ ಹೋಗುವಂಥದ್ದು ಮಾಡಬೇಡಿ. ಮಡಿನ ಪಾಲನೆ ಮಾಡ್ಕೊಳ್ಳಿ. ಯಾವ ಹೆಣ್ಮಕ್ಳಿಗೆ ಮುಟ್ಟಿನ ಸಂದರ್ಭದ ಒಂದು ನಿಂತೋಯ್ತಲ್ಲಪ್ಪ ವ್ರತ ಅಂತ ಅಂದ್ಕೊಬೇಡಿ, ಯಾವುದೇ ದೋಷ ಅಂತೂ ಇರೋದಿಲ್ಲ. 5 ದಿನದ ನಂತರ ಮುಂದಿನ ದಿನಗಳು, ಅಂದರೆ ಮುಂದಿನ ಗುರುವಾರ ನೀವು ಅದನ್ನು ಮುಂದುವರಿಸಬಹುದು ಅನುಷ್ಠಾನನ ಅಂತ ನಿಮಗೆ ಹೇಳ್ಬೋದು ಸ್ನೇಹಿತರೆ. ಅರ್ಥ ಆಗಿದೆ ಎಲ್ರಿಗೂ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಮತ್ತೊಂದು ನನ್ನ ಡೈಲಿ ಬ್ಲಾಗೊಂದಿಗೆ ನಿಮ್ಮ ಮುಂದೆ ಬರುವಂಥದ್ದನ್ನು ಮಾಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಗುರುರಾಯರು ಎಲ್ರಿಗೂ ಅನುಗ್ರಹ ಮಾಡಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಮ್ಗೆ ಯಾವುದೇ ಮಂತ್ರ ಬರೋದಿಲ್ಲ ಅಂತಲೂ ಕೂಡ ಚಿಂತೆ ಮಾಡಬೇಡಿ. ಅನುಷ್ಠಾನ ಮಾಡ್ತಾ ಇದ್ದೀರಿ ಅಂದರೆ ಗಣಪತಿಗೆ ಒಂದು ಪ್ರಾರ್ಥನೆ ಸಲ್ಲಿಸ್ತೀರಿ. ಆ ನಂತರ ನಿಮ್ಮ ಮನೆ ದೇವ್ರಿಗಂತೂ ಪ್ರಾರ್ಥನೆ ಮಾಡ್ಕೊಳ್ತೀರಿ. ರಾಯರ ಮಂತ್ರ ನನಗೆ ಯಾವುದು ಬರಲ್ಲ ಅಂದರೂ ಸಹ ಅಷ್ಟಾಕ್ಷರ ಮಂತ್ರ, ಶ್ರೀ ರಾಘವೇಂದ್ರಾಯ ನಮಃ ಅನ್ನುವಂಥದ್ದು ಅಷ್ಟಾಕ್ಷರ ಮಂತ್ರ. ಈ ಮಂತ್ರನ 108 ಬಾರಿ ಪೂಜೆಯ ಸಂದರ್ಭದಲ್ಲಿ, ಸಂಕಲ್ಪ ಮಾಡುವ ಸಂದರ್ಭದಲ್ಲಿ ಕೈಲಿ ಅಕ್ಷತೆ ಮತ್ತು ತುಳಸಿನ ಇಟ್ಕೊಂಡು ಹೇಳಿ 3 ಪ್ರದಕ್ಷಿಣೆ ಹಾಕಿ ಅದನ್ನು ಅರ್ಪಣೆ ಮಾಡಿ ರಾಯರ ಫೋಟೋಕ್ಕಾಗಲಿ ವಿಗ್ರಹಕ್ಕಾಗಲಿ, ಆಯಿತಾ. ಇಷ್ಟನ್ನು ಮಾಡ್ಕೊಳ್ಳಿ. ಖಂಡಿತ ರಾಯರು ನಿಮ್ಮ ಆತ್ಮ ಶುದ್ಧವಾಗಿದ್ದು ನಿಮ್ಮ ಭಕ್ತಿ ಅವ್ರಿಗೆ ತಲುಪಿದೆ ಅಂದರೆ ಖಂಡಿತ ಅನುಗ್ರಹ ಮಾಡ್ತಾರೆ. ಸ್ವಲ್ಪ ನಿಧಾನ ಆಯಿತು ಅಂದ ತಕ್ಷಣ ನಾನು ಮಾಡಿರೋ ಪೂಜೆಲಿ ಏನೋ ಆಯ್ತೇನೋ, ನಮ್ಮ ಭಕ್ತಿ ಅವ್ರಿಗೆ ತಲುಪಿಲ್ವೇನೋ ಅಂತ ಖಂಡಿತ ಅಪನಂಬಿಕೆ ತಗೋಬೇಡಿ. ನಮ್ಮ ಸರತಿ ಬರೋವರೆಗೂ ಕೂಡ ತಾಳ್ಮೆಯಿಂದ ನೀವು ಕಾಯಲೇಬೇಕು. ನಮ್ಮ ರಾಯರಿಗೆ ಕೋಟ್ಯಾನುಕೋಟಿ ಭಕ್ತಾದಿಗಳು, ಆ ಭಕ್ತಾದಿಗಳ ಸಾಲಿನಲ್ಲಿ ನಾವು ಕೂಡ ಇದ್ದೀವಿ. ನಮ್ಮ ಸರತಿ ಬರೋವರೆಗೂ ನಾವು ಕಾಯಲೇಬೇಕು. ನಿಧಾನ ಆದರೂ ಸಹ ರಾಯರು ದುಪ್ಪಟ್ಟು ಅನುಗ್ರಹ ಖಂಡಿತ ಮಾಡ್ತಾರೆ. ನೀವು ಮಾಡಿರುವಂಥ ಪೂಜೆ ಪುನಸ್ಕಾರ ಸೇವೆ ನಿಮ್ಮ ಪುಣ್ಯದ ಅಕೌಂಟಲ್ಲಿ ಖಂಡಿತ ಜಮಾ ಆಗಿರುತ್ತೆ. ಇದನ್ನು ನೆನಪಿಟ್ಕೊಳ್ಳಿ, ಆಯಿತಾ. ಚಿಂತೆ ಮಾಡಬೇಡಿ, ಅಪನಂಬಿಕೆ ತಗೋಬೇಡಿ. ಯಾವ ಕ್ಷಣದಲ್ಲೂ ಸಹ ರಾಯರ ವಿಷಯದಲ್ಲಿ ಅಪನಂಬಿಕೆ ತಗೋಬೇಡಿ. ಭಕ್ತಿ ಶ್ರದ್ಧೆ ಅಚಲವಾದ ನಂಬಿಕೆಯೊಂದಿಗೆ ಎಲ್ಲ ಸೇವೆನೂ ಕೂಡ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಬರಲಾ, ಮತ್ತೊಂದು ನನ್ನ ಡೈಲಿ ಬ್ಲಾಗೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು.